Subscribers, I'm back. ಆಫ್ಟರ್ 4 to 5 months ಆದಮೇಲೆ ಮತ್ತೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಕೆಲಸ ಬ್ಯುಸಿಗಳು, ಆ ಕೆಲಸ ಈ ಕೆಲಸ ಅಂದ್ಕೊಂಡು ಟೈಮೇ ಸಿಗ್ತಾ ಇರಲಿಲ್ಲ ವಿಡಿಯೋ ಮಾಡೋದಕ್ಕೆ. ಇದೊಂದೇ ವ್ಲಾಗಿಂಗ್ ಮಾಡೋದೇ ಒಂದು ನಮ್ಮದು ವೃತ್ತಿ ಆಗಿದ್ದಿದ್ರೆ ಡೈಲಿ ಒಂದೊಂದು ಮಾಡಾಕ್ಬಿಡ್ತಿದ್ದೆ. ಜೀವನ ನಡೆಸೋದಕ್ಕೋಸ್ಕರನಾದ್ರೂ ಬೇರೆ ಕೆಲಸ ಮಾಡಬೇಕಲ್ಲ, ಬೇರೆ ಕೆಲಸ ಮಾಡ್ತಾ ಇರ್ತೀವಿ. ಹಾಗಾಗಿ ಇದಕ್ಕೆ ಜಾಸ್ತಿ ಫೋಕಸ್ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಒಂದು 5 months ಗ್ಯಾಪ್ ಆಗಿತ್ತು. ಸೊ ಮತ್ತೆ ಕಂಟಿನ್ಯೂ ಮಾಡೋಣ, ಹವ್ಯಾಸ ಥರ ತೊಗೊಂಡಿದ್ದೀನಿ ಇದನ್ನು. ರಾಕಿ ವ್ಲಾಗ್ಸ್ ಬ್ಯಾಕ್. ಏನು ಒಂದು 1,00,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅನ್ನೋ ರೈಜಿ ಬಿಲ್ಡಪ್ ತೊಗೊಂಡು ಮಾತಾಡ್ತಿದ್ದೀನಿ. ಇವತ್ತು ಕಂಟೆಂಟ್ ಏನಿಲ್ಲ, ನಾನು ಬೈಕಿಗೆ ಹೋಗ್ಬಿಟ್ಟು ಸ್ಟಿಕ್ಕರ್ ಹಾಕ್ಸ್ತೀನಿ ಫಸ್ಟ್, ರಾಕಿ ವ್ಲಾಗ್ಸ್ ಅಂತ. ನೋಡಿದ್ರಲ್ಲ ಅನ್ಕೋಬೇಕು ನಾನು ಯಾರೋ ದೊಡ್ಡ ವ್ಲಾಗರ್ ಅಂತ. ವಿಡಿಯೋ ಮಾಡಿದ್ರೆ ಏನೋ ಒಂಥರ ಖುಷಿ, ಮತ್ತೆ ಬ್ಯಾಕ್ ಟು ಕಾಲೇಜ್ ಲೈಫಿಗೆ ಹೋದಂಗೆ ಅನಿಸುತ್ತೆ. ಅದೊಂದು ರೀಸನಿಗೆ ನಾನು ವೀಡಿಯೋ ಮಾಡಬೇಕು ಅಂತ ಮಾಡೋದು. ಎಷ್ಟೇ ದೊಡ್ಡವರಾದ್ರೂ, ದೊಡ್ಡವ್ರು ಮೀನ್ಸ್ ಈ ವಯಸ್ಸಲ್ಲಿ ಮುಂಚೆ ಥರ ಇಲ್ವಲ್ಲಪ್ಪ. ಮುಂಚೆ 15, 16, 17 ವರ್ಷ ಕಾಲೇಜ್ ಲೈಫಲ್ಲಿ ಮಾಡಿರೋ ಅಂಥ ಕೆಲಸಗಳನ್ನು ಇವಾಗ ಮಾಡೋಕ್ಕಾಗುತ್ತಾ? ಇವಾಗ ಕಾಲೇಜಿಗೆ ಬಂಕ್ ಹಾಕಿ ಮೂವಿಗೆ ಹೋಗೋಣ ಅಂದರೆ ಆಗುತ್ತಾ? ನೋ, ಯಾವಾಗ ಬೇಕಾದರೂ ಮೂವಿಗೆ ಹೋಗ್ಬೋದು, ಆದರೆ ಆ ಮಜಾ ಕೊಡೋಲ್ಲ. ಅದೇ ರೀತಿ ಈ ಟೈಮಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಇನ್ನೊಂದು 5 ವರ್ಷ ಬಿಟ್ಟವ್ರು ನನಗೆ ಒಂಥರ ಖುಷಿ ಅನಿಸುತ್ತೆ. ಪೊಲೀಸರು ಬಿಟ್ಟರು, ಈ ಬಿಟ್ರೆಲ್ಲ ಶಿವನೇ ಹೋಗಿ ಬಂದದ್ದೇನು ಅಂತಲ್ಲ. ಸುಮಾರು ಜನ ಕೇಳಿದ್ರು, ಯೂಟ್ಯೂಬ್ ಮಾಡ್ತಿದ್ದಲ್ಲ ಎಷ್ಟು ದುಡ್ಡು ಬರುತ್ತೆ? ಅಯ್ಯೋ ಶಿವನೇ, ಕೇಳೋಂಗಿಲ್ಲ. ನಾನು ಮಾಡ್ತಾರೆ ಕೆಲಸ ಬಿಟ್ಟು ಇದೊಂದನ್ನೇ ಮಾಡೋಣ ಅಂತ ಬಂದಿದ್ದೀನಿ. ಅಷ್ಟೊಂದು ದುಡ್ಡು ಬರ್ತೈತೆ. ಯಾರು ಇದಯ್ಯಪ್ಪ, ದುಡ್ಡು ಮಾಡೋದಕ್ಕೆ ತುಂಬ ಜನ ದುಡ್ಡು ಮಾಡ್ತಾರೆ, ಮಾಡೋಣ ಅಂತ ಹೇಳ್ತಿಲ್ಲ. ನೋಡಿ ಇಲ್ಲಿ ಇವನ ಶೋಕಿನ ಸಿಗರೇಟ್ ಸೇತ್ಕೊಂಡು ಬೈಕಲ್ಲಿ ಹೋಗ್ತಾ ಇದ್ದಾನೆ. ಇಲ್ಲೇ ಸ್ಟಿಕ್ಕರ್ ಕಟ್ಟಿಗಿದೆ. ಎಲ್ಲಿದೆ ಇದು ಅನಿಸುತ್ತೆ. ಇಲ್ಲಾಯ್ತು. ಬಿರಿಯಾನಿ ವಾಸನೆ ಹೊಡಿತಿದೆಯಲ್ಲಪ್ಪ. ಹಾಕ್ಸ್ಕೊಂಡಾಯ್ತು ಸ್ಟಿಕ್ಕರ್. ರಾಕಿ ವ್ಲಾಗ್ಸ್. ರಾಕಿ ವ್ಲಾಗಾ? ಎಸ್ ಇಲ್ವಾ? ನನ್ನ ಆಸೆ ಇಷ್ಟೇ, ಎಲ್ಲ ಬೈಕ್ ಓಡಿಸ್ಬೇಕು. ಯಾವನು ಕೇಳಬಾರ್ದು, ಆ ಬೈಕ್ ಓಡಿಸಿಲ್ಲ, ಈ ಬೈಕ್ ಓಡಿಸಿಲ್ಲ ಅಂತ ಹೇಳ್ಬಿಟ್ಟು. ಎಲ್ರಿಗೂ ಒಂದೊಂದು ಹುಚ್ಚು ಆದರೆ ನನಗೊಂದು ಹುಚ್ಚು. ನೋಡಿ, ಬೈಕ್ ಓಡಿಸ್ತೀನಿ, ಎಲ್ಲ ಬೈಕ್ನು ಓಡಿಸ್ತೀನಿ. ಹೆಂಗಿದೆ ಶೋರೂಮು? 5 ತಿಂಗಳಲ್ಲಿ ಹೊಸ ಶೋರೂಮೇ ಆಗೋಯ್ತು ಈ ರೋಡಲ್ಲಿ. ಹೊಸ ಶೋರೂಮ್ ಅದ್ವೈತ್ ಕಿಯಾ. ಅಯ್ಯಪ್ಪ, ಕಿಯಾ ಗರ್ಲ್ಸು ಎಗರಿಸ್ಬಿಡ್ತಿದ್ದೆ ಕಿಯಾ ಗರ್ಲ್ಸ್ನ. ಈ ರೋಡಿಗೂ ಸಿಗ್ನಲ್ ಹಾಕ್ತಾರಲ್ಲಪ್ಪ. ಅಯ್ಯೋ, ಇದೊಂದು ರೋಡ್ ಆದರೂ ಸಿಗ್ನಲ್ ಫ್ರೀ ಆಗಿತ್ತು, ಇದನ್ನು ಸಿಗ್ನಲ್ ಹಾಕಿ ಹಾಳು ಮಾಡಾಕ್ತಾರೆ. ಇಲ್ಲ ಸಿಗ್ನಲ್ ಹಾಕಿದ್ರು ಓಕೆ, ಅವನ ಅಜ್ಜಿ ಅದಕ್ಕೆ ಕ್ಯಾಮ್ರಾ ಬೇರೆ ಹಾಕಿ ಫೈನು. ಹೆಲ್ಮೆಟ್ ಇಲ್ದಲೆ ಆರಾಮಾಗಿ ರಾಜಾರೋಷ ಓಡಾಡ್ತಿದ್ದೆ. ಈಗ ಅದು ಇಲ್ದಂಗೆ ಮಾಡಾಕವ್ರೆ. ಈ ಸಿಗ್ನಲ್ ಹಾಕೋ ಕಾಸಲ್ಲಿ ಇನ್ನೊಂಚೂರು ರೋಡ್ ಆರ ಸರಿ ಮಾಡಿಸಿದ್ದಿದ್ರೆ ಆರಾಮಾಗಿ ಹೋಗೋರು. ಇರೋ 222 ಜನರಲ್ಲಿ ಒಂದು 10 ಜನ ಮಿಸ್ ಮಾಡ್ಕೊಂಡಿದ್ದೀರಾ? ಅಯ್ಯ ಹೋಗಲ್ಲ. 220 ಜನ ಸಬ್ಸ್ಕ್ರೈಬರ್ಸಲ್ಲಿ 10 ಜನ ಮಿಸ್ ಮಾಡ್ಕೊಂಡಿದೆ. ಕಮೆಂಟ್ ಹಾಕಿ ಮಿಸ್ ಮಾಡ್ಕೊಂಡು ವಿಡಿಯೋನ ಅಂತ. ನನ್ನ ಪ್ರಕಾರ ಯಾರು ಮಿಸ್ ಮಾಡ್ಕೊಂಡಿಲ್ಲ ಅನಿಸುತ್ತೆ. ನನಗಂತೂ ಈ ಬೈಕ್ನಲ್ಲಿ ಕೂತ್ರೆ ಮಜಾ ಮಾತ್ರ. ಈ ಬೈಕ್ ನುಗ್ಗತ್ಗೂ ಈ ಬೈಕೆಲ್ಲ ಈ ಥರ ಅಂದ್ಕೊಂಡ್ರೆ ಇನ್ನು ಇನ್ಲೈನ್ 4 ಆ ಬೈಕ್ಗಳಲ್ಲಿ ಇನ್ನು ಹೆಂಗೆ ನುಗ್ತವೆ ಅಪ್ಪ. ಇದ್ಯಾಕೆ ಹಿಂಗೆ ಸಿಗಾಕೊಂಡ್ಬಿಟ್ಟೈತಲ್ಲ ಇದು. 220 ಜನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಒಂದೊಂದು ಕಮೆಂಟ್ ಹಾಕಿ ನೆಕ್ಸ್ಟ್ ವಿಡಿಯೋ ಏನು ಮಾಡಲಿ ಅಂತ ನನಗಂತೂ ಗೊತ್ತಿಲ್ಲ.
So see you on next video.